ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಹೆಲ್ದಿಯಾಗಿರುತ್ತೆ ಇದು, ಮತ್ತು ಇದನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬಹುದು ಅಥವಾ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಹಾಕ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಕೆಲವೊಂದು ಹಾಕಿರುವಂತಹ ಐಟಮ್ಸನ್ನೆಲ್ಲ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಇವತ್ತಿನ ಈ ರಾಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಈಗ ರಾಗಿ ಇಡ್ಲಿಯನ್ನು ಮಾಡ್ಕೊಳ್ಬೇಕಾದ್ರೆ ಫಸ್ಟಿಗೆ ನಾವು ಉದ್ದಿನಬೇಳೆ ಮತ್ತು ರಾಗಿಯನ್ನು ನೆನೆಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತೊಗೊಂಡಿರುವಂತಹ ಈ ಲೋಟದಿಂದ 1 ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನಂತರ ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಯಾವ ಲೋಟದಿಂದ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನೋ ಅದೇ ಲೋಟದಿಂದ 3 ಲೋಟ ಆಗುವಷ್ಟು ಇಡೀ ರಾಗಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ಇವು ಎರಡನ್ನು ಸಹ ನೀಟಾಗಿ ಒಂದು 3ರಿಂದ 4 ಬಾರಿ ಆದರೂ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದಾದ ನಂತರ ನೀರನ್ನು ಎರಡಕ್ಕೂ ಸಹ ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ 3ರಿಂದ 4 ಗಂಟೆ ಆದರೂ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನೀವು ನಾಳೆ ದಿವಸ ಈಗ ಇಡ್ಲಿಯನ್ನು ಬೆಳಗ್ಗೆಗೆ ಮಾಡ್ತೀರಿ ಅಂತಾದರೆ ಸಂಜೆ ಹೊತ್ತಿಗೆ ಇದನ್ನು ನೆನೆಸಿ ಇಡ್ಬೋದು. ಒಂದು 3ರಿಂದ 4 ಗಂಟೆಯಷ್ಟು ಹೊತ್ತಾದರೂ ಬೇಕಾಗುತ್ತೆ ಇದು ನೆನೆಯೋದಕ್ಕೆ. ಈಗಾಗಲೇ ಚೆನ್ನಾಗಿ ನೆಂದ ನಂತರ ನಾನು ತೋರಿಸ್ತಾ ಇದ್ದೀನಿ. ಉದ್ದಿನಬೇಳೆ ಆಗಿರ್ಬೋದು, ರಾಗಿ ಎಲ್ಲ. ಇನ್ನು ನೀರನ್ನೆಲ್ಲ ಬಸ್ದು ಉದ್ದಿನಬೇಳೆಯನ್ನು ಫಸ್ಟಿಗೆ ರುಬ್ಬೋದಕ್ಕೆ ಹಾಕೋಣ. ಇಡ್ಲಿ ಮಾಡಬೇಕಾದ್ರೆ ಯಾವತ್ತು ಗ್ರೈಂಡರನ್ನೇ ಉಪಯೋಗಿಸಿ. ಅದೇ ರೀತಿಯಾಗಿ ಇಲ್ಲಿ ಉದ್ದಿನಬೇಳೆನ ಫಸ್ಟಿಗೆ ನಾನು ರುಬ್ಬೋದಕ್ಕೆ ಗ್ರೈಂಡರಿಗೆ ಹಾಕ್ತಾಯಿದ್ದೀನಿ. ಇನ್ನು ನೀರನ್ನು ಸಹ ಒಂದು ಸ್ವಲ್ಪನೇ ಹಾಕ್ತಾ ಬನ್ನಿ. ಒಂದು 2 ಸ್ಪೂನ್ನಷ್ಟು ಆಗಾಗ ಹಾಕ್ತಾ ಬಂದು ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಫಸ್ಟಿಗೆ ಜಾಸ್ತಿ ನೀರನ್ನು ಹಾಕೋದಕ್ಕೆ ಅಂತ ಹೋಗಬೇಡಿ. ಇದನ್ನು ಸಹ ಹಾಗೆ ನಾವು ಬಾಕಿ ಅಕ್ಕಿ ಇಡ್ಲಿ ಎಲ್ಲ ಯಾವ ಥರ ಮಾಡ್ತೀವಿ ನೋಡಿ, ಅದೇ ರೀತಿಯಾಗಿ ಉದ್ದಿನಬೇಳೆ ಇದನ್ನು ಸಹ ಅದೇ ರೀತಿಯಾಗಿ ರುಬ್ಕೊಳ್ಬೇಕು. ರಾಗಿ ಇಡ್ಲಿಗೆ ಸಹ ಈಗ ಸ್ವಲ್ಪ ನೀರನ್ನು ಹಾಕ್ತಾ ಬಂದು ನೋಡಿ, ಈ ಹಿಟ್ಟನ್ನು ತಯಾರು ಮಾಡ್ತಾ ಇದ್ದೀನಿ. ಈಗಾಗಲೇ ನೈಸಾಗಿ ರುಬ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ಕೊನೆಯದಾಗಿ ಪ್ರತಿ ಬಾರಿ ಹೇಳಿದಂತೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಇದು ಹಿಟ್ಟು ನಿಮಗೆ ಸರಿಯಾಗಿ ನುಣ್ಣಗಾಗಿ ಬಂದಿದೆಯಾ ಇಲ್ವೋ ಅಂತ. ಈಗ ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆಯಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಈಗ ರುಬ್ಬಿರುವಂತಹ ಈ ಉದ್ದಿನ ಹಿಟ್ಟನ್ನು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದಿದೆ ಅಂತಂದರೆ ಬೆಣ್ಣೆ ಥರ ಅದು ತೇಲ್ಬೇಕು ಮೇಲೆ ನೀರ ಮೇಲೆ. ಆವಾಗ ನಿಮಗೆ ತುಂಬ ಸಾಫ್ಟಾಗಿ ಇಡ್ಲಿ ಕೂಡ ರೆಡಿಯಾಗುತ್ತೆ. ಈಗಾಗಲೇ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ನೋಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ ಪರ್ಫೆಕ್ಟ್ ಆದಂತಹ ಉದ್ದಿನ ಹಿಟ್ಟು ರೆಡಿ ಆಯಿತು. ಇಷ್ಟಾದರೆ ಸಾಕು. ಇನ್ನಿದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಯಾವ ಪಾತ್ರೆಯಲ್ಲಿ ರಾಗಿ ಇಡ್ಲಿಯನ್ನು ಮಾಡ್ತೇವೆ ನೋಡಿ, ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಡ್ರಾಯ್ತು. ಆದಷ್ಟು ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪಾತ್ರೆಯನ್ನು ತಗೊಳ್ಳಿ. ಮೇಲೆ ಅದು ಫರ್ಮೆಂಟ್ ಆಗುತ್ತಲ್ಲ, ಆವಾಗ ಹುಳಿ ಬಂದು ಮೇಲೆ ಚೆಲ್ಲಬಾರ್ದು, ಆ ಥರ ಇರಬೇಕು. ಈಗಾಗಲೇ ಉದ್ದಿನ ಹಿಟ್ಟನ್ನೆಲ್ಲ ತೆಕ್ಕೊಂಡಿದ್ದಾಯಿತು ಒಂದು ಪಾತ್ರೆಗೆ. ನಂತರ ಅದೇ ಗ್ರೈಂಡರಲ್ಲಿ ನಾವೀಗ ನೆನೆಸಿರುವಂತಹ ರಾಗಿಯನ್ನು ಸಹ ರುಬ್ಕೊಳ್ಳೋಣ. ಈಗಾಗಲೇ ಸ್ವಲ್ಪ ರಾಗಿಯನ್ನು ಹಾಕ್ತಾ ಬಂದು ಇದನ್ನು ಸಹ ನಾವು ನುಣ್ಣಗೆ ರುಬ್ಕೊಳ್ಬೇಕು. ನಾವು ಅಕ್ಕಿಯೆಲ್ಲ ಇಡ್ಲಿ ಮಾಡಬೇಕಾದ್ರೆ ತರಿಯಾಗಿ ಬಾಂಬೆ ರವೆ ಥರ ಮಾಡ್ತೇವಲ್ಲ, ಆ ಥರ ಮಾಡ್ಕೊಳ್ಬಾರ್ದು. ಇದು ನೈಸಾಗಿ ರುಬ್ಕೊಳ್ಬೇಕು. ನೀರನ್ನು ಸಹ ಹಾಗೆ ನಾವು ಉದ್ದಿನ ಹಿಟ್ಟಿಗೆ ರುಬ್ಬಬೇಕಾದ್ರೆ ಯಾವ ಥರ ನೀರನ್ನು ಹಾಕ್ತೀವಿ ನೋಡಿ, ಅದೇ ಥರನೇ ಇದನ್ನು ಸಹ ನೀರನ್ನು ಹಾಕಿ ರುಬ್ಕೊಳ್ಳೋದು. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದಕ್ಕೆ ಅಂತ ಹೋಗಬೇಡಿ. ಈ ರಾಗಿ ಅಂತೂ ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು. ಈ ರಾಗಿಯಲ್ಲಿ ಹಲವಾರು ಐಟಮ್ಸ್ಗಳನ್ನು ಮಾಡ್ಕೊಳ್ಬಹುದು, ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ. ಬಟ್ ಈ ಥರ ಇಡ್ಲಿಯನ್ನು ಸ್ಪೆಷಲಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ವಾರಕ್ಕೊಮ್ಮೆನೋ 2 ಸಲನೂ ಈ ಥರ ಮಾಡ್ಕೊಳ್ಬೋದು. ಈಗಾಗಲೇ ಸರಿಸುಮಾರು ಒಂದು 5ರಿಂದ 10 ನಿಮಿಷಗಳ ಕಾಲ ರುಬ್ಕೊಂಡಿದ್ದೀನಿ. ಈ ರಾಗಿ ಹಿಟ್ಟು ಏನಿದೆ ನೋಡಿ, ಇದರ ಹೊರಗಿನ ಸಿಪ್ಪೆ ಇದೆಯಲ್ಲ, ಅದನ್ನು ಸ್ವಲ್ಪ ನಿಮಗೆ ಆಗಾಗ ಸಿಗ್ತಾ ಇರುತ್ತೆ. ತುಂಬ ಸಣ್ಣ ಅಂದರೆ ನುಣ್ಣಗಿಂತ ಮಾಡೋದಕ್ಕಿಂತ ಬರೋದಿಲ್ಲ, ಅಷ್ಟಿದ್ದರೆ ಪರವಾಗಿಲ್ಲ, ಓಕೆ. ಈಗಾಗಲೇ ರಾಗಿಯನ್ನು ಸಹ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಇನ್ನು ಈ ರಾಗಿ ಹಿಟ್ಟನ್ನು ತೆಗೆದು ನಾವಾಗಲೇ ಉದ್ದಿನ ಹಿಟ್ಟು ತೆಗೆದಿಟ್ಟಂತಹ ಪಾತ್ರೆಗೆ ಇದನ್ನು ಸಹ ಒಟ್ಟಿಗೆ ಹಾಕ್ಕೊಳ್ಬೇಕು. ನೋಡಿ ಈಗ ಇಷ್ಟ ಆಗಿದೆಯಲ್ಲ, ಇಷ್ಟಾದರೆ ಸಾಕು. ನೀರನ್ನು ಹದ ಮಟ್ಟಿಗೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈಗ ಈ ಹದಕ್ಕೆ ಇರಬೇಕು, ಇಷ್ಟಾದರೆ ಸಾಕಾಗತ್ತೆ. ತುಂಬ ನೀರಂತ ಹಾಕೋದಕ್ಕೆ ಅಂತ ಹೋಗಿಲ್ಲ, ಜಸ್ಟ್ ಒಂದು 1/4 ಲೋಟದಿಂದ ಸ್ವಲ್ಪ ಅರ್ಧ ಲೋಟದ ಒಳಗಡೆ ಹಾಕಿದ್ದೀನಿ, ಅಷ್ಟಾದರೆ ಸಾಕು. ಇನ್ನು ಗ್ರೈಂಡರಿಗೆ ಒಂದು ಸ್ವಲ್ಪ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈಗ ಹಾಕ್ಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಯಿಂದ.
ನಾನು ಇದನ್ನು ಬೆಳಗ್ಗೆ ತಿಂಡಿಗೆ ಅಂತ ಮಾಡ್ತಾಯಿದ್ದೀನಿ. ಹಾಗಾಗಿ ಮುಂಚಿನ ದಿವಸ ರಾತ್ರಿ ಒಂದು 8 ಗಂಟೆಯಿಂದ 9 ಗಂಟೆ ಸುಮಾರಿಗೆ ನೋಡಿ ಈ ಥರ ಕಡ್ದು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ಈಗ ರಾಗಿ ಹಿಟ್ಟಾಗಿರ್ಬೋದು, ಉದ್ದಿನ ಹಿಟ್ಟೆಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ಹಾಕಿ ಆದ ನಂತರ ನಾವು ಹಿಟ್ಟಿಗೆ ಮಿಕ್ಸ್ ಮಾಡಿ ನಾವು ಇಟ್ಟರೆ ಫರ್ಮೆಂಟ್ ಆಗೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ. ಒಂದು 6ರಿಂದ 7 ಗಂಟೆ ಒಳಗಡೆ ಇದು ಚೆನ್ನಾಗಿ ಇದು ಹುಳಿ ಬಂದಿರುತ್ತೆ. ಹಾಗಾಗಿ ಬೆಳಗ್ಗೆ ಆಗೋಷ್ಟು ಹೊತ್ತಿಗೆ ನೀವೀಗ ಒಂದು 6 ಗಂಟೆಗೆಲ್ಲ ಏಳ್ತೀರಿ ಅಂತ ಆದರೆ ಆ ಟೈಮಲ್ಲಿ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಜಾಸ್ತಿ ಹುಳಿ ಬರೋದಿಲ್ಲ. ಮತ್ತೆ 1-2 ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಟ ನಂತರ ಆಮೇಲೆ ನೀವು ಇದನ್ನು ಇಡ್ಲಿ ಮಾಡೋದಕ್ಕೆ ಶುರು ಮಾಡಬಹುದು. ಈಗಾಗಲೇ ನೋಡಿ ನಾನೊಂದು 7 ಗಂಟೆ ಅಷ್ಟೊತ್ತಿಗೆ ತೆಗೆದು ತೋರಿಸ್ತಾ ಇದ್ದೀನಿ. ಮಾರನೇ ದಿವಸ ಚೆನ್ನಾಗಿ ಹುದುಗಿರುತ್ತೆ ಇಡ್ಲಿ ಹಿಟ್ಟು. ಇನ್ನು ಇದನ್ನು ಮಾಡುವಂತಹ ಪ್ರೋಸೆಸ್ಸನ್ನು 1 ಬೈ 1 ನೋಡ್ತಾ ಹೋಗೋಣ. ಇಲ್ಲಿ ನಾನು 3 ಲೋಟ ರಾಗಿಗೆ 1 ಲೋಟ ಉದ್ದನ್ನು ಹಾಕಿರೋದ್ರಿಂದ ಇದು 2 ದಿವಸಕ್ಕೂ ಸಹ ಆಗುತ್ತೆ ಇದು. ಹಾಗಾಗಿ ಅರ್ಧ ಭಾಗದಷ್ಟು ಮಾತ್ರ ನಾನು ಇದನ್ನು ಇವತ್ತು ಇಡ್ಲಿಯನ್ನು ಮಾಡೋದನ್ನು ತೋರಿಸ್ತೀನಿ. ಈಗ ಇಲ್ಲಿ ಇನ್ನೊಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ ಈಗ ಅರ್ಧದಷ್ಟಾಗುವಷ್ಟು ಹಿಟ್ಟನ್ನು ಹಾಕ್ತೀನಿ. ನಂತರ ಇದಕ್ಕೆ ಹಾಕುವಂಥದ್ದು ಈಗಾಗಲೇ ಇದೊಂದು ಸ್ವಲ್ಪ ನೀರಾಗಿದೆ ನೋಡಿ. ಇನ್ನಿದಕ್ಕೆ ಹುಳಿ ಕೂಡ ಜಾಸ್ತಿ ಬಂದಿರುತ್ತೆ. ಅದಕ್ಕಾಗಿ ನಾವು ಅವಲಕ್ಕಿಯನ್ನು ಹಾಕ್ಕೊಳ್ಬೇಕಿಲ್ಲಿ. ಪೇಪರ್ ಅವಲಕ್ಕಿಯನ್ನು ತಗೊಳ್ಬೇಕು. ಟೋಟಲ್ ಆಗಿ ಈಗ 3 ಕಪ್ ಆಗುವಷ್ಟು ರಾಗಿ ಮತ್ತು 1 ಕಪ್ ಆಗುವಷ್ಟು ಉದ್ದಿನ ಬೇಳೆಗೆ 2 ಕಪ್ ಆಗುವಷ್ಟು ಅವಲಕ್ಕಿ ಬೇಕಾಗುತ್ತೆ. ನಾನಿಲ್ಲಿ ಅರ್ಧ ಭಾಗದಷ್ಟು ಹಾಕಿರೋದ್ರಿಂದ 1 ಕಪ್ ಆಗುವಷ್ಟು ಈಗ ಹಾಕಿದ್ದೀನಿ. 250 ml ಕಪ್ಪಿನಿಂದ ಹಾಕಿದ್ದೀನಿ. ಪೇಪರ್ ಅವಲಕ್ಕಿಯನ್ನೇ ತಗೊಂಡು ಹಾಕ್ಕೊಳ್ಳಿ. ಇದು ನಿಮಗೆ ಹಾಕಿದಾಗ ತುಂಬಾ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮತ್ತು ಹುಳಿಯ ಅಂಶ ಕೂಡ ತುಂಬ ಕಡಿಮೆ ಆಗುತ್ತೆ. ಈಗ ಹಾಕಿ ಆದ ನಂತರ ಅವಲಕ್ಕಿಯನ್ನು ಹಾಕಿ ಆದ ನಂತರ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನೀರನ್ನು ಹಾಕೋದಕ್ಕೆ ಅಂತ ಹೋಗಬೇಡಿ. ಈಗ ಇನ್ನು ಜಸ್ಟ್ ಒಂದು 2 ನಿಮಿಷಗಳ ಕಾಲ ಹಾಗೆಯೇ ಬಿಡೋಣ. ಅಂದರೆ ಚೆನ್ನಾಗಿ ಅದು ನೆನೆಯುತ್ತೆ, ಸಾಫ್ಟ್ ಆಗುತ್ತೆ ಈ ಹಾಕಿರುವಂತಹ ಅವಲಕ್ಕಿ. ಈಗಾಗಲೇ 2 ನಿಮಿಷಗಳ ಬಳಿಕ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಟೈಮ್ ಇದನ್ನು ಇಡೋದಕ್ಕೆ ಅಂತ ಹೋಗಬೇಡಿ. ಇನ್ನೊಮ್ಮೆ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡಿ ಹಿಟ್ಟಿನ ಹದವನ್ನು ನೋಡ್ಕೊಳ್ಬೋದು. ಸರಿಯಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ ರಾಗಿ ಹಿಟ್ಟು. ಇನ್ನು ಇಡ್ಲಿ ತಟ್ಟೆಯಲ್ಲಿ ಒಂದೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇಡೋಣ. ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಂದೊಂದಾಗಿ ಈ ಇಡ್ಲಿ ತಟ್ಟೆಗಳನ್ನು ಇಡ್ತಾ ಬರೋಣ. ಇನ್ನು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು 1/4 ಗಂಟೆ ಟೈಮ್ ಇದನ್ನು ಬೇಯಿಸಿದರೆ ಸಾಕಾಗುತ್ತೆ. ಇನ್ನು ಇಡ್ಲಿ ಈ ತಟ್ಟೆಯನ್ನು 1 ಬೈ 1 ಇಡ್ತಾ ಬರುವಾಗ ಸೈಡಿನ ಈ ಹೋಲ್ಸ್ ಏನಿದೆ ನೋಡಿ, ಅದಕ್ಕೆ ನಾವು ಇನ್ನೊಂದನ್ನು ಇಡಬೇಕಾದ್ರೆ ಅದು ಕವರ್ ಆಗುವಂತೆ ಇಡಬಾರ್ದು. ಆವಾಗ ನಿಮಗೆ ನೀರು ಇಳಿಯಲ್ಲ ಹೆಚ್ಚಿಗೆ. ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಂಥದ್ದು 1/4 ಗಂಟೆ ಆಗಿದೆ. ಸರಿಯಾಗಿ ಬೆಂದಿರುತ್ತೆ ರಾಗಿ ಇಡ್ಲಿ ನೋಡಿ, ರೆಡಿಯಾಗಿದೆ. ಇನ್ನು 1 ಬೈ 1 ಮೇಲಿಂದ ತೆಗಿತಾ ಬರೋಣ. ಬಿಸಿ ಇರುವಾಗಲೇ ಇದನ್ನು ತೆಗೆಯುವಂತಹ ಪ್ರಯತ್ನ ಮಾಡಬೇಡಿ ಇಡ್ಲಿ ತಟ್ಟೆಯಿಂದ. ಸ್ವಲ್ಪ ಇದು ಆರೋದಕ್ಕೆ ಬಿಡಬೇಕಾಗತ್ತೆ. ಒಂದು 5ರಿಂದ 10 ನಿಮಿಷ ಆದರೂ ಹಾಗೆಯೇ ಬಿಟ್ಟ ನಂತರ ನಾವು ಇದನ್ನು ಚಾಕುವಲ್ಲಿ ನೋಡಿ ಸುತ್ತಲೂ ಈ ಥರ ಬಿಡಿಸ್ಕೊಂಡು ತೆಗೆದರೆ ನೋಡಿ ಸ್ವಲ್ಪನೂ ಅಂಟದೆ ಅಷ್ಟೇ ಸೂಪರಾಗಿ ರಾಗಿ ಇಡ್ಲಿ ರೆಡಿಯಾಗಿದೆ. ಇಲ್ಲಿ ನಾನು ತೋರಿಸಿರುವಂತಹ ಪ್ರಮಾಣ ಆಗಿರ್ಬೋದು, ಕೆಲವೊಂದು ಟಿಪ್ಸನ್ನೆಲ್ಲ ಫಾಲೋ ಮಾಡಿದರೆ ಇದೇ ರೀತಿಯಾದಂತಹ ಇಡ್ಲಿಯನ್ನು ನೀವು ಸಾಮಾನ್ಯದಲ್ಲಿ ರೆಡಿ ಮಾಡ್ಕೊಳ್ಬೋದು. ಇನ್ನು ಕಾಂಬಿನೇಷನ್ ಆಗಿ ಇದಕ್ಕೆ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಬೋದು. ಸೂಪರಾಗಿರುತ್ತೆ ಅದು ಸಹ. ನಾನು ನಿನ್ನೆ ದಿವಸ ಅದನ್ನು ಪೋಸ್ಟ್ ಮಾಡಿದ್ದೆ. ಕಾಯಿ ಚಟ್ನಿಯನ್ನು ತುಂಬ ಸಮಯಗಳ ಕಾಲ ಇಟ್ಕೊಂಡು ನಾವು ಯಾವಾಗ ಬೇಕಾವಾಗ ನೀರು ಮಾಡಿಕೊಂಡು ಉಪಯೋಗಿಸಬಹುದು ಅಂತ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಈಗಾಗಲೇ ಪ್ರತಿಯೊಂದು ರಾಗಿ ಇಡ್ಲಿಯನ್ನು ತೆಗೆದಿದ್ದಾಯಿತು. ಇನ್ನೀಗ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಒಂದೊಂದು ರಾಗಿಯನ್ನು ನೋಡ್ಬೋದು ಎಷ್ಟು ಸೂಪರಾಗಿ ಎದ್ದುಕೊಂಡು ಬರ್ತಿತ್ತು ಅಂದರೆ ಅಷ್ಟೇ ಸೂಪರಾಗಿ ಬರುತ್ತೆ. ಆಮೇಲೆ ಇದು ಸಾಫ್ಟಾಗಿ ಕೂಡ ಬಂದಿರುತ್ತೆ. ಇನ್ನು ನಾವು ಅವಲಕ್ಕಿಯನ್ನು ಸಹ ಹಾಕಿರೋದ್ರಿಂದ ಇದು ಹುಳಿ ಸಹ ಸ್ವಲ್ಪನೂ ಇರೋದಿಲ್ಲ ನೋಡಿ. ಈಗಾಗಲೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡ್ಬೋದು ನೀವೀಗ. ಇನ್ನು ಸಾಂಬಾರನ್ನು ಕೂಡ ಮಾಡ್ಕೊಳ್ಬೋದು. ಆಲೂಗೆಡ್ಡೆ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ತೊಗರಿಬೇಳೆ ಹಾಕಿದ ಸಾರು ಕೂಡ ಸೂಪರಾಗಿ ಬರುತ್ತೆ. ನೋಡಿದ್ರಲ್ವಾ ರಾಗಿ ಇಡ್ಲಿಯನ್ನು ಯಾವ ಥರ ಮಾಡೋದು ಮನೆಯಲ್ಲಿ ಅಂತ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.